ಫ್ರೆಂಡ್ಸ್, ಇದು ಪಾರ್ಟ್ 2. ಅಂದರೆ ನಾನು ತಂಬಿಟ್ಟು ಆರತಿಗಳು ಮಾಡಿಬಿಟ್ಟು ಮನೇಲಿ ಪೂಜೆ ಮಾಡಿ ಟಿಫನ್ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ಇದ್ದೆ. ಆಮೇಲೆ ಅಕ್ಕ ಫೋನ್ ಮಾಡಿತು, ಬಾ ಇಲ್ಲಿ ಮೆರವಣಿಗೆ ಎಲ್ಲ ಬರ್ತಾಯಿದೆ, ದೇವ್ರ ನೀರು ತೊಗೊಂಬರ್ತಾ ಇದ್ದಾರೆ ಅಂತ. ಸರಿ ಅಂತ ಅಕ್ಕ ಮನೆ ಹತ್ರನೇ ದೇವಸ್ಥಾನ, ಮಾರಮ್ಮ ದೇವಸ್ಥಾನ. ಸರಿ ಅಂತ ಅಕ್ಕ ಮನೆ ಹತ್ರ ಹೋದೆ. ಈ ಥರ 108 ಬಿಂದಿಗೆಗಳು ನೀರು ತೊಗೊಂಬರ್ತಾರೆ. ಫಸ್ಟು ತಗೊಂಬಂದು ಊರ ಮೆರವಣಿಗೆ ಎಲ್ಲ ಮಾಡಿಕೊಂಡು ಎಲ್ಲ ಕರ್ಗ ಎಲ್ಲ ಡ್ಯಾನ್ಸ್ಗಳೆಲ್ಲ ಹಾಡಿಕೊಂಡು ಅವರವರು ಭಕ್ತಿಗೆ ತಕ್ಕಂಗೆ ಅವರೆಲ್ಲ ಮಾಡಿಕೊಂಡು ಕುಣಿದಾಡಿಕೊಂಡು ಎಲ್ಲ ಬರ್ತಾರೆ. ಬಂದು ದೇವಸ್ಥಾನ ಸೇರಿದ ಮೇಲೆ ಅಮ್ಮನಿಗೆ ಈ ನೀರಿಂದನೇ ಅಭಿಷೇಕ ಮಾಡೋದು. ಮಾರಿಯಮ್ಮನಿಗೆ ಈ ನೀರಿಂದ ಎಲ್ಲ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ಅಲಂಕಾರ ಸಿದ್ಧ ಮಾಡ್ಕೊತಾರೆ. ಅಲಂಕಾರ ಎಲ್ಲ ಮುಗಿದು ಬಲಿ ಪೂಜೆ ಎಲ್ಲ ಮಾಡಿದ ಮೇಲೇ ನಮಗೆ ತಂಬಿಟ್ಟು ಆರತಿಗಳು ಬೆಳಗಕ್ಕೆ ಬಿಡೋದು. ಅಲ್ಲಿವರೆಗೂ ನೋಡು ಈ ಥರ ಫುಲ್ಲು ಜನ ಸೇರಿದ್ರು, ತುಂಬ ಕ್ರೌಡ್ ಇತ್ತು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಎಲ್ಲ ಆಯಿತು. ಎಲ್ಲ ನೋಡಿಕೊಂಡು ನಾನು ಮನೆಗೆ ಬಂದು ರೆಡಿಯಾಗಿ ತಂಬಿಟ್ಟು ಆರತಿ ತಗೊಂಡು 3:45ಗೆ ನಾನು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನ ಕ್ಯೂ ಅಲ್ಲಿ ನಿಂತ್ಕೊಂಡು ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಅಷ್ಟು ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಿಲ್ಲ. ನಾನು ಅಕ್ಕ ಭಾವ ಎಲ್ಲ ಹೋಗಿದ್ವಿ. ಸರಿ ಹತ್ರಕ್ಕೆ ಹೋಗಿ ಒಂದು ಫೋಟೋ ತೊಗೊಂಡು ಸ್ವಲ್ಪ ವೀಡಿಯೋ ತೊಗೊಂಡು ದೇವ್ರನ್ನ ಬೆಳಗ್ಬಿಟ್ಟು ಅಮ್ಮನಿಗೆ ಆರತಿಗಳೆಲ್ಲ ಬೆಳಗ್ಬಿಟ್ಟು ಆಚೆ ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಅಂತೂ ತುಂಬಾ ಅಮ್ಮನಿಗೆ ತುಂಬ ಚೆನ್ನಾಗಿ ಮಾಡಿದರು. ಆ ಪಕ್ಕದಲ್ಲಿ ಕಾಲಮ್ಮ ದೇವಸ್ಥಾನ ಇದೆ, ಆಯಮ್ಮನಿಗೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಮನೆಗೆ ಬಂದು ಹಂಗೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆರತಿ ಬೆಳಗ್ಬಿಟ್ಟು ತಂಬಿಟ್ಟು ಆರತಿ ಬೆಳಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದೆ ಫ್ರೆಂಡ್ಸ್. ಇದು ನಿನ್ನೆ ಮಂಗಳವಾರದ್ದು ಈ ಥರ ಪೂಜೆ ನಡೆದಿದ್ದು.